ಅವು ಮಾಡುತ್ತಿರೋ ಕೃತ್ಯಗಳಿಗೆ ಇವ್ರು ಮನಸೋತ ದುಡ್ಡು ಹರಿದು ಹೋಗುವಂಗೆ ಮಾಡ್ತಾಯಿದ್ರು. ಅದೇ ಕಾಲಕ್ಕೆ ಇವರಿಗೆ ಇವತ್ತು ಆಧುನಿಕತೆಯ ಆರ್ಥಿಕತೆ ಗೊತ್ತಿರಲಿಲ್ಲ ಅನ್ನೋ ಏನೋ ಮಾತಾಡಿದ ನಾವು ಆ ಮಾತನ್ನು ಹೇಳ್ತಾ ಇದ್ದಾನೆ. ಈ ಮಾತಲ್ಲಿ ಬಂಡವಾಳವಾದಿ ಕಲ್ಪನೆಯ ಆರ್ಥಿಕ ಸಾಕ್ಷರತೆ ವ್ಯಾಖ್ಯಾನ ಇದ್ದಂತಿದೆ. ಬಂಡವಾಳಕ್ಕೆ ದುಡ್ಡಿಗೆ ಏನು ಬೇಕಾದ್ರೂ ಮಾಡುವಂಥದ್ದು, ಬೇಕಾದ ಕೊಲೆ ಮಾಡೋದಾಗಿರ್ಬೋದು, ಸಣ್ಣ ಮಕ್ಕಳ ಜೊತೆಗೆ ಲೈಂಗಿಕ ವ್ಯವಹಾರಗಳು ಮಾಡೋದಾಗಿರ್ಬೋದು, ಇನ್ನೂ ಕೆಲವೊಂದಿಷ್ಟು ಭಾಳಷ್ಟು ವಿವರಗಳು ಏನೋ ಬರ್ತಾ ಇದ್ದಾವೆ ಇತ್ತೀಚೆಗೆ. ಮಕ್ಕಳ ಜೊತೆಗೆ, ಸಣ್ಣ ಮಕ್ಕಳ ಜೊತೆಗೆ ಒಂದು ದೈಹಿಕ ಸಂಪರ್ಕ ಅಷ್ಟೇ ಅಲ್ಲ, ಅದ್ರ ಜೊತೆಗೆ ಮಕ್ಕಳನ್ನು ಸಹಿತ ಅದು ಹೇಳ್ಕೊಳ್ಳಿಕ್ಕೆ ಸಹಿತ ಅಸಾಧ್ಯ ಅಂತ ಕೆಲಸಗಳು ಮಾಡುವಂಥದ್ದು. ಅವರೆಲ್ಲರೂ ಈ ರಾಜಕಾರಣಿಗಳಿಗೆ ಇಂಥವ್ರಿಗೆಲ್ಲ ಒಂದು ಏನಪ್ಪ ಅಂತಂದ್ರೆ ಪಿಂಪಾಗಿ ಕೆಲಸ ಮಾಡಿದ ಎಪ್ಸ್ಟೀನ್ ಇವತ್ತು ಜಗತ್ತಿನ ಅತ್ಯಂತ ದೊಡ್ಡ ಖಳನಾಯಕರಲ್ಲಿ ಒಬ್ಬ ಅಂತೇಳಿ. ಯಾಕಂದರೆ ಈ ವ್ಯಕ್ತಿ ಜಗದ ಅನೇಕ ಶ್ರೇಷ್ಠ ಅಂತ ನಾನು ಕರ್ಕೊಳ್ತಾ ಇದ್ದೀವಿ. ಆ ವ್ಯಕ್ತಿಗಳ ಜೊತೆಗೆಲ್ಲ ಸಂಪರ್ಕ, ಅವ್ರ ಜೊತೆಗೆ ಮಾಡಬಾರ್ದೆಲ್ಲ ಕೆಲಸಗಳನ್ನ ಮಾಡಿಸ್ಕೊಂಡು ಇವತ್ತು ಒಂದೊಂದಾಗಿ ಹೊರಗೆ ಬರ್ತಾ ಇದ್ದಾವ. ಆ ಹೊರಗೆ ಬರುತ್ತಿರುವಂತೆಲ್ಲ ಘಟನೆ ನೆನೆಸ್ಕೊಂಡಾಗ ಈ ವ್ಯಕ್ತಿ ಅಥವಾ ಈ ರಾಜಕಾರಣಿಗಳು ಇಂಥವ್ರ ಅನ್ನುವಂಥದ್ದು ಇದು ಇವತ್ತು ಎಲ್ಲ ಕಡೆ ಚರ್ಚೆ. ಅದರಲ್ಲೂ ಟ್ರಂಪ್ ಮತ್ತು ಈ ಎಫ್ಸ್ಟೈನ್ ನಡುಕಿನ ಸಂಬಂಧ ಅಂತ ಹೇಳ್ತಿರೋದು. ಇವತ್ತಿಗೂ ಸಹ ಟ್ರಂಪ್ ತನ್ನ ಮಗಳ ವಯಸ್ಸಿನ ಹೆಣ್ಣು ಮಗಳ ಮದುವೆ ಆಗಿದ್ದನ್ನು ನಾವು ಗಮನಿಸಿದಾಗ, ಅವ್ರ ಜೊತೆ ಅನೇಕ ಸಂಪರ್ಕಗಳನ್ನು ಮಾಡಿದ್ದನ್ನು ನೋಡಿದಾಗ ಈ ವ್ಯಕ್ತಿ ಏನಪ್ಪ ಜಗದ ಒಬ್ಬ ನಾಯಕ ಇವತ್ತು ನಮಗಂತೇಳಿ. ಇವತ್ತು ನಮ್ಮ ದೇಶ ಟ್ರಂಪ್ ಯಾವ ರೀತಿ ಇದ್ದಾನೆ ಭಾರತ ಜೊತೆಗೆ ಅಂದರೆ ನಮ್ಮನ್ನು ಬ್ಲ್ಯಾಕ್ ಮೇಲ್ ಮಾಡುವಂಥ ಮಟ್ಟಕ್ಕೆ ಕಳೆದುಬಿಟ್ಟಿದ್ದಾನಂತ. ಬಡತನ ಕಾರಣ ನಮ್ಮಲ್ಲಿ ಇರುವಂಥ ಆರ್ಥಿಕವಾಗಿ ಅಭಿವೃದ್ಧಿ ಆಗದ ಕಾರಣ